ಅಲ್ಲಾಹನ ಕೃಪೆಯಿಂದ ಇವತ್ತಿನ ದಿವಸ ನಮ್ಮ ಒಂದು ಚಿಕ್ಕ ತೊಂದಿಹಾಳ ಧರ್ಮದಲ್ಲಿ ಅಲ್ಲಾಹನ ಮನೆ ನಿರ್ಮಾಣವಾಗಿದ್ದು ತಮಗೂ ನಮಗೂ ನಮ್ಮ ಊರಿನ ಎಲ್ಲರಿಗೂ ಬಹಳ ಸಂತೋಷದ ಒಂದು ವಿಷಯ ಇದೆ. ಈ ಒಂದು ಅಲ್ಲಾಹನ ಮನೆಯ ಉದ್ಘಾಟನೆಯನ್ನು ಇವತ್ತಿನ ದಿವಸ ನಾವೆಲ್ಲ ಇಟ್ಕೊಂಡಿದ್ದೇವೆ. ಈ ಉದ್ಘಾಟನೆಗೋಸ್ಕರ ತೊಂದ್ಯಾಳ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಾವೆಲ್ಲರೂ ನಮ್ಮ ಒಂದು ಅಲ್ಲಾಹನ ಮನೆಗೆ ಬಂದಿದ್ದೀರಿ. ಅವರಿಗೆ ನಾನು ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ನಮ್ಮ ಮುಸಲ್ಮಾನ್ ಬಂಧುಗಳ ಪರವಾಗಿ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ನಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ರವಸಪ್ಪ ಕುರಿ ಹಾಗೂ ಹನುಮಂತಪ್ಪ ಕುರಿ ಇವರು ಈ ನಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅವರ ಒಂದು ವಿಶೇಷವಾಗಿ ಅವರಿಗೆ ನಮ್ಮ ಒಂದು ಊರಿನ ಪರವಾಗಿ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸತ್ಕಾರವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮ ಒಂದು ಸತ್ಕಾರ ಸಮಾರಂಭಕ್ಕೆ ಒಂದು ಹಾಗೆಯೇ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಹೊರ ಊರಿನಿಂದ ನಮ್ಮ ಗ್ರಾಮದ ಸುತ್ತಮುತ್ತಲಿನ 40 ಹಳ್ಳಿ ಬಂಧುಗಳು ಅವರು ಕೂಡ ನಾವು ದಾವತ್ ಕೊಟ್ಟಿದ್ದೆವು. ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಅವರು ಕೂಡ ನಾನು ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಹಿರಿಯರಾದಂಥ ಅಜಿತ್ ಸಾವ್ರವರು ಅವರು ನಮಗೆ ಸಿಕ್ಕಿದ್ದು ಸುದೈವ ನಮ್ಮದು. ಅವ್ರ ಹತ್ರ ಹೋದಾಗ ನಮಗೆ ಹೇಳಿದ್ರು ಅವರು, ಸರ್ ನಾನು ಹೈದ್ರಾಬಾದಿಗೆ ಬುಕ್ ಮಾಡಿದ್ದೇನೆ ಗಾಡಿನ, ಅಲ್ಲಿ ನನ್ನೊಂದು ಫಂಕ್ಷನ್ ಇದೆ, ನಾನು ಹೋಗಲೇಬೇಕು. ಆಗ ಹೇಳಿದಾಗ ನಮಗೆ ಬೇಜಾರು ಅನಿಸ್ತದೆ. ಯಾಕಂದರೆ ಹಿರಿಯರು ಅವರ ಒಂದು ಆಶೀರ್ವಾದ, ಅವರ ಒಂದು ಪ್ರವಚನ, ಅವರ ಒಂದು ಮಾತನ್ನು ಕೇಳಿ ಎಷ್ಟೋ ಜನರು ಸುಧಾರಿಸಿದವರದಾರ, ಕೆಟ್ಟ ಚಟಗಳನ್ನು ಬಿಟ್ಟವರದಾರ. ಅವರ ಒಂದು ಮಾರ್ಗದರ್ಶನವನ್ನು ಕೇಳಿ ಎಲ್ಲರೂ ಬಿಟ್ಟು ದೊಡ್ಡ ದೊಡ್ಡ ಒಂದು ಸಮಸ್ಯೆಗಳಲ್ಲಿ ಸಿಲುಕಿ ಸಾಯುವ ಸ್ಥಿತಿಯಲ್ಲಿದ್ದವರು ಕೂಡ ಇವತ್ತಿನ ಮುಂದೆಗೆ ಉಳಿಸಿದ್ದಾರೆ. ಅಂದರೆ ಆ ಒಂದು ಕೀರ್ತಿ ನಮ್ಮ ಅಜಿತ್ ಸಾವ್ರ ಸಲ್ಲುತ್ತೆ. ಅಂಥ ಒಂದು ಮೇಧಾವಿ ವ್ಯಕ್ತಿಯವರು. ಅಂಥವರು ನನಗೆ ಹೇಳಿದಾಗ ನಾನು ಹೈದ್ರಾಬಾದ್ಗೆ ಬಿಟ್ಟಿದ್ದೇನೆ ಸರ್, ಇಲ್ಲ ನಾನು ಬರ್ತಿದ್ದೆ ಅಂದರು. ಆವಾಗ ನನಗೆ ಹೇಳಿದೆ, ನಾನು ನೋಡಿ ಬುಕ್ ಮಾಡಿಸ್ಬಿಟ್ಟಿನಿ ಅಂತೀರಿ, ಹಿಂಗೆ ನೀವಿದ್ರೆ ಭಾಳ ಚಲೋ ಆಯ್ತು ನಮಗೆ. ನಮ್ಮ ಊರಿನವರಾಗಲಿ ನಮ್ಮೂರಾಗಲಿ ನಮ್ಮ ಬಂಧು ಬಳಗ ಬರ್ತಾ ನಿಮ್ಮಂಥ ಒಂದು 4 ಮಾತು ಕೇಳಿದರೆ ಒಳ್ಳೆಯ ರಸ್ತೆ, ಒಳ್ಳೆಯ ಮಾರ್ಗಗಳನ್ನು ತೋರಿಸ್ತಕ್ಕಂಥ ಗುರುಗಳು ನೀವು. ಆ ಒಂದು ಸುದೇವ ಎಲ್ಲರಿಗೂ ಸಿಗ್ತಾ ಇತ್ತು ಅಂತ ನಾನು ಹೇಳಿ ಮತ್ತು ಅನಿವಾರ್ಯ ಇನ್ಶಾ ಅಲ್ಲ ಅಂತೇಳಿ ಬಂದ್ಬಿಟ್ವಿ. ಬೆಳಗಿನ ಜಾವ ವಜ್ಜರ್ ನಮಾಜ್ ಮುಗಿಸ್ಕೊಂಡು ನಾವು ಕುಂತೀವಿ. ಬಂದ್ಬಿಟ್ರು ಅಜಿತ್ ಸಾಬ್ರು, ಬೆಳಿಗ್ಗೆ ಬಂದ್ಬಿಟ್ರು. 6 ಗಂಟೆಗೆ ನಮಾಜ್ ಮುಗಿಸ್ಕೊಂಡು ಕುಂತೀವಿ. ಬಂದರು. ನಾವು ನೋಡಿ ಆಶ್ಚರ್ಯಚಕಿತರಾಗಿ, ಏನ್ರಿ ನಮ್ಮ ಅಜಿತ್ ಸಾಬ್ ಬಂದ್ಬಿಟ್ರು. ಬಹಳ ಸಂತೋಷ ಆಗ್ಬಿಟ್ಟು. ಹೇಗೆ ತಾಯಿ ಎಲ್ಲರ ಕೆಲಸಕ್ಕೆ ಹೋದಾಗ ಚಿಕ್ಕ ಮಗು ಇದ್ದಾಗ ಅದು ಹಾಲು ಉಣಿಸ್ಬೇಕಲ್ಲ, ಹಾಲು ಉಣ್ಬೇಕಂತ ಮಗುವಿಗೆ ಆಸೆ, ಹಾಲು ಉಣಿಸ್ಬೇಕಂತ ತಾಯಿಗೆ ಆಸೆ. ಈ ಒಂದು ಸಂದರ್ಭದಲ್ಲಿ ಎರಡೂ ಕೂಡ ಎಂತ ಸಂತೋಷ ಆಗುತ್ತೆ, ಅದು ಬಲ್ಲರಿಗೆ ಬಲ್ಲದು. ಅಂಥ ಆನಂದ ಆಯ್ತು. ಆ ಆನಂದಮಯವಂತ ಒಂದು ಇದರಲ್ಲಿ ಹೇಳಿದ್ರು ನಮ್ಮ ಸಾಹೇಬರು, ಅಜಿತ್ ಸಾಹೇಬರು, ಯಾಕೇನ್ರಿ ನನಗೆ ಗೊತ್ತಾಗಲ್ಲ, ಬರ್ಬೇಕನ್ನಿಸ್ತು, ಬಂದ್ಬಿಟ್ಟೆ ಅಂದ್ರು. ಹಾಗೆ ಬಂದು ನೋಡು ಸ್ವಲ್ಪ ಗೊತ್ತಿತ್ತಂದ್ರು. ಯಾಕಂದ್ರೆ ಅವ್ರು ಎಲ್ಲಿಗಾರು ಹೋದ್ರೆ ಮನೆಯಿಂದ ಊಟ ಒಂದು 3 ದಿವಸ ಆದರೂ ಕೂಡ, ಎಷ್ಟು 3 ದಿನ ಹೋಗ್ತಾರಲ್ಲ, 3 ದಿವಸದ ಊಟ ಬುತ್ತಿ ಕಟ್ಕೊಂಡು ಹೋಗ್ತಾರ. ಬೇರೆಯವ್ರಿಗೆ ಹೆಂಗಿರ್ತೋ ಏನೋ ಅಂತ ಅವ್ರದೊಂದು ಸಿಸ್ಟಮ್. ಆ ಬುತ್ತಿ ಕೂಡ ರೆಡಿ ಮಾಡಿದ್ದು ತಂದ ಹಿಂದೆ ಬೆಳಗಿನ ಜಾವದಲ್ಲಿ ತಂದು ಹೇಳಿದ್ರು, ಬುತ್ತಿ ತರಿಸಿದ್ರು, ಪಟ ಬಿಚ್ಚಿದ್ರು, ಕುಂತಾಗ ಎಲ್ಲರಿಗೂ ಕೊಟ್ಬಿಟ್ರು. ನೀ ಇಷ್ಟು ಹಂಚಿಬಿಟ್ರು.
ಎಂಥ ಒಂದು ಶಕ್ತಿ ರೀ ಅದು. ಅಂತ ಸುದೈವ ಭಜ ನಮಾಜ್ ಮಾಡಿ ಅಂತ ಒಬ್ಬ ವ್ಯಕ್ತಿ ಕಡೆಯಿಂದ ನಾವು ಇವತ್ತು ಅವ್ರನ್ನ ತಿಂದ್ವಿ ಅಂದ್ರೆ ನಾವು ಏನ್ ಅನಿಸ್ತಂದ್ರ ಒಂದಷ್ಟು ಸಂಪತ್ತು ಹೊರತು ಆ ಸ್ವರ್ಗ ಅನ್ನೋದು ನಮ್ಗೆ ಗೊತ್ತಿಲ್ಲ, ಸ್ವರ್ಗದ ಸುಖ ಅನ್ನೋದು ಗೊತ್ತಿಲ್ಲ. ನಮ್ಮ ಪುರಾಣದಲ್ಲಿ ನಾವೆಲ್ಲ ಕೇಳ್ತಿದ್ದೀವಿ ಸ್ವರ್ಗ ಅಲ್ಲ, ಆ ಸ್ವರ್ಗ ಏನ್ ಅನ್ನೋದನ್ನ ಅದು ತಿಂದು ಅವ್ರ ಮಾತು ಕೇಳಿ ಅವ್ರು ನೋಡಿದಾಗ ನಮ್ಗೊಂದು ಸ್ವಲ್ಪ ಅರಿವು ಬಂತು ತಲೆಯಲ್ಲಿ. ಅಂಥ ಒಂದು ವಾಸ ಅನ್ನಿಸ್ತು ಮನುಷ್ಯನಿಗೆ. ಏನಪ್ಪ ಬೆಳಗಿನ ಜಾವ ಅಂತ ಒಳ್ಳೆ ವ್ಯಕ್ತಿಗಳಿಂದ ನಾವು ಅವರು ಕೈಯಾರ ಬಡಿಸಿದಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಿದ್ವಿ. ಇದು ನಮ್ಮೆಲ್ಲರ ಸುದೈವ ಅಂತ ಅಂದ್ಕೊಂಡಿದ್ವಿ. ಹಾಗೆ ಮತ್ತೆ ಒಂದು ಹೇಳಿದ್ವಿ, ನಮ್ಮ ಜಮಾತ್ದವರು ಬಂದರು, ಇಲ್ಲಿ 3 ದಿನ ಜಮಾತ್ ಬಯಸಿದ್ರು, ಸಾಕಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ. ಜಮಾತ್ದವ್ರ ಸಹಿತ ನಾವು ಹೇಳಿದ್ವಿ, 5 ಸಾವಿರ ನೀವು ಕ್ಯಾನ್ಸಲ್ ಮಾಡಿಬಿಟ್ರಿ. ಆಕ್ಚುಲಿ ಅವರು 10 ಗಂಟೆಗೆ ಹೋಗ್ಬೇಕು, ಇಲ್ಲಿಂದ ಬಸ್ ಹೇಳ್ತೀವಿ. ಅದಕ್ಕೆ ಅವರು ಬಂದಾರ, ಕನಿಷ್ಠ ಹಿಂಗೆ ಹೇಳ್ಯಾರ ಹೋಗಿ ಬಂದ್ರು. ಮಜಿದ್ನಲ್ಲಿ ಬಂದ್ಮೇಲೆ ಅವ್ರ ಮನಸ್ಸು ಪುನರಾವರ್ತನೆಗೊಂಡ್ಬಿಡ್ತು. ಇಲ್ಲ ಸರ್ ನಾನು ಹೋಗೋದಿಲ್ಲ, ನೀವು ಹೇಳಿದ್ರೆ ನಾನು ಇಲ್ಲಿ ಮುಂದಿನ ವಾರ ಹೋದ್ರಾಯ್ತು ಅಂತ ಅವ್ರ ಮಾತೇಳಿ ಬಂದ್ಬಿಡ್ತು. ಮತ್ತೆ ಬಹಳ ಸಂತೋಷ ಅನಿಸ್ಬಿಡ್ತು, ನಮಗೆ ಖುಷಿ ಅನಿಸ್ಬಿಡ್ತು. 5 ಸಾವಿರ ನಮ್ಮ ಫಂಕ್ಷನ್ದಲ್ಲಿ ಗ್ಯಾರಂಟಿ ಇರ್ತಾರ, ಅವರು ನಮ್ಮ ಒಂದು ಫಂಕ್ಷನ್ದಲ್ಲಿ ಅವ್ರು ಮಾತಾಡ್ತಾರ, ಅವ್ರ ಮಾತುಗಳನ್ನ ನಾವು ಕೇಳ್ತೀವಿ ಅಂತ ಬಹಳ ಸಂತೋಷ ಆಗಿಬಿಡ್ತು. ಬಹಳ ಸಂತೋಷ ಆಗಿ ಹೇಳಿ ಕಳಿಸಿದ್ವಿ, ಬಹಳ ಚಲೋ ಆಯ್ತು. ಈ ಒಂದು ಅನುಭವದಲ್ಲಿ ಯಾಕಂದ್ರೆ 2 ಮಾತು ಮಾತಾಡ್ತೀನಿ ನಾನು. ಈ ಮಜೀದ್ ಕಳಿಸೋಂಥ ಈ ಅನುಭವದಲ್ಲಿ ಏನೇ ಕೆಲಸಗಳು ಯಾವುದು ನಿಂದಿರಲಿಲ್ಲ, ಎಲ್ಲ ನೋಡಿ ರಾಜೇಶ್ ಸಾಹೇಬ್ ಬುಕ್ ಮಾಡಿದಂತ ಬಿಟ್ಬಿಟ್ರು. ಅದೇ ರೀತಿ ಕಟ್ಟಡ ಮಾಡೋಂಥ ಏನ್ ಬೇಕು, ಇವತ್ತು ಏನಿಲ್ಲಪ್ಪ, ನಾಳೆ ಏನಿಲ್ಲ, ನಾಳೆ ಏನಿಲ್ಲ, ನನ್ನ ಹತ್ರ ಏನ್ ಮಾಡೋದಂದ್ರೆ ನಾಳೆ ಏನ್ ಮಾಡೋದು ತಾನೇ ಬಂದ್ಬಿಡೋದು. ಯಾವ ಮಾಯದಿಂದ ಯಾರಿಂದ ಇಂತೆಲ್ಲ ಒಂದು ಅಲ್ಲಾನ ಕೃಪೆ ಇದೆ. ಇದೆಲ್ಲ ಆಗ್ಬೇಕಾದ್ರೆ ಅಲ್ಲಾನ ಒಂದು ಆಶೀರ್ವಾದ, ಅಲ್ಲ ಒಂದು ಆಶೀರ್ವಾದದಿಂದ ಯಾವುದೂ ಊರಿನ ನನಗೆ ನಮ್ಮೂರಿನಲ್ಲಿ ಕಟ್ಟಿಸಿದಂತಹ ಈ ಒಂದು ಅಲ್ಲಾನ ಮನೆಯೇ ಕಾರಣ ಅಂತ ನನಗೆ ಹೇಳ್ತೀನಿ. ಯಾಕಂದ್ರೆ ಜವಾಬ್ದಾರಿ ತಗೊಂಡಿದ್ದೆ ನಾನು. ಹಣಕಾಸಿನಿಂದ ಹಿಡಿದು ಯಾವುದೇ ಇದ್ರೂ ಸಮಾಧಾನದಿಂದ ಸಹನೆಯಿಂದ ಎಲ್ಲ ತಗೊಂಡು ನಮ್ಮ ಹುಡುಗಿ ಬೈತಿದ್ಯಾ ಕೆಲವೊಂದ್ಸಲ. ಏನೋ ಮಾಡಿದ್ರೆ ಒಳ್ಳೆಯದೇ ಆಗಿದೆ. ಆ ಒಂದು ಉದ್ದೇಶಕ್ಕೆ ಅಲ್ಲ ನಮಗೆ ಒಂದು ಮನೆ ಮಾಡಿಕೊಟ್ಟ. ತಾವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡಕತ್ತೀರಿ. ಬಹಳ ಸಂತೋಷದಿಂದ ನಾನು ಮಾತನ್ನ ಇಲ್ಲಿ ಹೇಳಿನಿ. ಏನಾದರೂ ತಪ್ಪಿದ್ದೇನೆ ಕ್ಷಮ ಮಾಡಿ, ಯಾಕೆ ನಮಗೂ ಗೊತ್ತಿಲ್ಲ ಜಾಸ್ತಿ. ಇಂಥದ್ದನ್ನು ಹೇಳಿದೆ, ನಡೆದದ್ದಾಗಿದ್ದಿ. ಮುಂದಿನ ಕಾರ್ಯಕ್ರಮ ಮುಂದೆ ನಡೆಸ್ಕೊಡ್ತಾರೆ.